Hi everyone, welcome back to my channel. I hope all of you are doing well. So ಇವತ್ತು ನಾನು 30 ಡೈಲಿ ರೂಟೀನ್ ಆಕ್ಷನ್ ವರ್ಬ್ಸ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಅಂದ್ರೆ ನೀವು ಡೈಲಿ ಯೂಸ್ ಮಾಡುವಂತಹ ಕ್ರಿಯಾಪದಗಳನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸೆಂಟೆನ್ಸ್ ಹೇಳ್ಕೊಡ್ತೀನಿ. ಸೊ ಆ ಸೆಂಟೆನ್ಸ್ ಅನ್ನ ನೀವು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡಿ ಆ ವರ್ಡ್ಸ್ ಅನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಕಮ್ಯುನಿಕೇಶನ್ ತುಂಬಾ ಇಂಪ್ರೂವ್ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್, ವೇಕಪ್. ವೇಕಪ್ ಅಂದ್ರೆ ಎದ್ದೇಳು ಅಂತ ಅರ್ಥ. ಸೊ ನೀವು ಸೆಂಟೆನ್ಸ್ ಆಗಿ ಹೇಗೆ ಯೂಸ್ ಮಾಡಬಹುದು? ಐ ವೇಕಪ್ ಅಟ್ 7 AM ಎವ್ರಿ ಡೇ ಅಂದ್ರೆ ನಾನು ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಹೇಳ್ತೀನಿ ಅಂತ ಅರ್ಥ. ಸೊ ವೇಕಪ್ ಇದನ್ನೇ ನೀವು ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ, ಎದ್ದೆ ಅಂತ ಹೇಳ್ಬೇಕಾದ್ರೆ ವೋಕಪ್ ಅಂತ ಹೇಳ್ಬೇಕು. ನೆಕ್ಸ್ಟ್ ಒನ್ ಇಸ್ ಬ್ರಷ್ ಟೀತ್. ಬ್ರಷ್ ಟೀತ್ ಅಂದ್ರೆ ಹಲ್ಲುಜ್ಜೋದು ಅಂತ ಅರ್ಥ. ಐ ಬ್ರಷ್ ಮೈ ಟೀತ್ ಆಫ್ಟರ್ ವೇಕಿಂಗ್ ಅಪ್. ನಾನು ಎದ್ದ ನಂತರ ಹಲ್ಲನ್ನ ಉಜ್ಜುತ್ತೇನೆ ಅಂತ ಅರ್ಥ. ನೆಕ್ಸ್ಟ್ ಇಸ್ ಟೇಕ್ ಅ ಶಾವರ್ ಅಂದ್ರೆ ಸ್ನಾನ ಮಾಡೋದು. ಸೊ ಸ್ನಾನ ಮಾಡೋದಕ್ಕೆ ಏನ್ ಹೇಳ್ತೀವಿ? ಟೇಕ್ ಅ ಶಾವರ್. ಐ ಟೇಕ್ ಅ ಶಾವರ್ ಬಿಫೋರ್ ಗೆಟಿಂಗ್ ರೆಡಿ. ನಾನು ತಯಾರಾಗುವ ಮೊದಲು ಸ್ನಾನವನ್ನ ಮಾಡ್ತೇನೆ. ಅಂದ್ರೆ ಇವಾಗ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ, ರೆಡಿ ಆಗೋಕ್ಕಿಂತ ಮುಂಚೆ ಸ್ನಾನವನ್ನ ಮಾಡ್ತೇನೆ. ಕುಕ್ ಬ್ರೇಕ್ಫಾಸ್ಟ್ ಅಂದ್ರೆ ಉಪಹಾರವನ್ನ ಬೇಯಿಸೋದು. ಸೊ ಎಸ್ಪೆಷಲಿ ಇದು ಬೆಳಗಿನ ತಿಂಡಿಯನ್ನ ನಾವು ಮಾಡೋದು, ರೆಡಿ ಮಾಡೋದು. ಓಕೆ, ಐ ಕುಕ್ ಬ್ರೇಕ್ಫಾಸ್ಟ್ ಬಿಫೋರ್ ಹೆಡಿಂಗ್ ಟು ವರ್ಕ್. ಇದ್ರ ಅರ್ಥ ಏನು? ನಾನು ಕೆಲಸಕ್ಕೆ ಹೋಗುವ ಮೊದಲು ನನ್ನ ಬ್ರೇಕ್ಫಾಸ್ಟ್ ಅನ್ನ ಅಂದ್ರೆ ಬೆಳಗಿನ ತಿಂಡಿಯನ್ನ ನಾನು ರೆಡಿ ಮಾಡ್ತೇನೆ, ಅಂದ್ರೆ ತಯಾರಿಸ್ತೇನೆ. ಹ್ಯಾವ್ ಬ್ರೇಕ್ಫಾಸ್ಟ್ ಅಂದ್ರೆ ತಿಂಡಿ ತಿನ್ನೋದು. ಐ ಹ್ಯಾವ್ ಬ್ರೇಕ್ಫಾಸ್ಟ್ ಅಟ್ 8:30 AM. ನಾನು ಬೆಳಿಗ್ಗೆ 8 ಗಂಟೆಗೆ ನನ್ನ ತಿಂಡಿಯನ್ನ ಸೇವಿಸ್ತೇನೆ. ಕಮ್ಯೂಟ್ ಅಂದ್ರೆ ಪ್ರಯಾಣ ಮಾಡೋದು. ಐ ಕಮ್ಯೂಟ್ ಟು ವರ್ಕ್ ಬೈ ಬಸ್ ಅಂದ್ರೆ ನಾನು ಬಸ್ ನಲ್ಲಿ ಕೆಲಸಕ್ಕೆ ಹೋಗುತ್ತೇನೆ. ವರ್ಕ್ ಅಂದ್ರೆ ಕೆಲಸ. ಐ ವರ್ಕ್ ಫ್ರಮ್ 9 AM to 5 PM ಅಂದ್ರೆ ನಾನು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕೆಲಸ ಮಾಡುತ್ತೇನೆ. ಐ ವರ್ಕ್ ಫ್ರಮ್ 9 AM to 5 PM. ಆರ್ಗನೈಸ್ ಅಂದ್ರೆ ಸಂಘಟಿಸುವುದು. ಅಂದ್ರೆ ಎಲ್ಲವನ್ನ ಕ್ಲೀನ್ ಆಗಿ ಪ್ರಾಪರ್ ಆಗಿ ನಿಮ್ಮ ಡೆಸ್ಕ್ ಅನ್ನ ರೆಡಿ ಮಾಡ್ಕೊಳ್ತೀವಿ ನೋಡಿ ಒಂದು ಕೆಲಸಕ್ಕೆ, ಅದನ್ನ ಆರ್ಗನೈಸ್ ಅಂತ ಹೇಳ್ತೀವಿ. ಐ ಆರ್ಗನೈಸ್ ಮೈ ಡೆಸ್ಕ್ ಬಿಫೋರ್ ಸ್ಟಾರ್ಟಿಂಗ್ ದ ವರ್ಕ್. ಕೆಲಸವನ್ನು ಪ್ರಾರಂಭಿಸುವ ಮೊದಲು ನಾನು ನನ್ನ ಡೆಸ್ಕ್ ಅನ್ನ ಸಂಘಟಿಸಿಕೊಳ್ಳುತ್ತೇನೆ. ಟೇಕ್ ಅ ಲಂಚ್ ಬ್ರೇಕ್ ಅಂದ್ರೆ ಊಟದ ವಿರಾಮವನ್ನು ತೆಗೆದುಕೊಳ್ಳುವುದು. ಐ ಟೇಕ್ ಅ ಲಂಚ್ ಬ್ರೇಕ್ ಇನ್ ದ ಆಫ್ಟರ್ನೂನ್. ನಾನು ಮಧ್ಯಾಹ್ನ ಊಟದ ವಿರಾಮ ತೆಗೆದುಕೊಳ್ಳುತ್ತೇನೆ. ಫಿನಿಶ್ ವರ್ಕ್ ಅಂದ್ರೆ ಕೆಲಸವನ್ನು ಮುಗಿಸು. ಐ ಫಿನಿಶ್ ವರ್ಕ್ ಅರೌಂಡ್ 6 PM. ನಾನು ಸುಮಾರು 6 ಗಂಟೆಗೆ ನನ್ನ ಕೆಲಸವನ್ನು ಮುಗಿಸ್ತೇನೆ. ರೀಡ್ ಅಂದ್ರೆ ಓದು. ಐ ಎಂಜಾಯ್ ರೀಡಿಂಗ್ ಬುಕ್ಸ್. ನಾನು ಪುಸ್ತಕಗಳನ್ನ ಓದುವುದನ್ನು ಆನಂದಿಸುತ್ತೇನೆ. ಐ ಎಂಜಾಯ್ ರೀಡಿಂಗ್ ಬುಕ್ಸ್. ಗೋ ಟು ಬೆಡ್ ಅಂದ್ರೆ ಮಲಗಲಿಕ್ಕೆ ಹೋಗೋದು. ಓಕೆ, ಐ ಗೋ ಟು ಬೆಡ್ ಅರೌಂಡ್ 10:30 PM. ಅಂದ್ರೆ ನಾನು ರಾತ್ರಿ 10 ಗಂಟೆಗೆ ಮಲಗ್ತೇನೆ ಅಥವಾ ಮಲಗಲಿಕ್ಕೆ ಹೋಗ್ತೇನೆ. ರಿಲ್ಯಾಕ್ಸ್ ಅಂದ್ರೆ ವಿಶ್ರಾಂತಿ ತಗೊಳ್ಳೋದು. ಐ ಲೈಕ್ ಟು ರಿಲ್ಯಾಕ್ಸ್ ವಿತ್ ಅ ಕಪ್ ಆಫ್ ಟೀ. ಅಂದ್ರೆ ನಾನು ಒಂದು ಕಪ್ ಟೀ ಯೊಂದಿಗೆ ವಿಶ್ರಾಂತಿ ಪಡೆಯಲು ಇಷ್ಟಪಡ್ತೇನೆ. ಡ್ರೀಮ್ ಅಂದ್ರೆ ಕನಸು. ಐ ಡ್ರೀಮ್ ಅಬೌಟ್ ಟ್ರಾವೆಲಿಂಗ್ ದ ವರ್ಲ್ಡ್. ನಾನು ಪ್ರಪಂಚಾದ್ಯಂತ ಪ್ರಯಾಣಿಸುವ ಕನಸನ್ನ ಕಾಣ್ತೇನೆ. ಐ ಡ್ರೀಮ್ ಅಬೌಟ್ ಟ್ರಾವೆಲಿಂಗ್ ದ ವರ್ಲ್ಡ್. ಹಗ್ ಹಗ್ ಅಂದ್ರೆ ಅಪ್ಪುಗೆ ಅಂತ ಅರ್ಥ ಅಥವಾ ತಬ್ಕೊಳ್ಳುವುದು. ಐ ಹಗ್ ಮೈ ಫ್ಯಾಮಿಲಿ ಮೆಂಬರ್ಸ್ ವೆನ್ ಐ ಸೀ ದೆಮ್. ನಾನು ನನ್ನ ಕುಟುಂಬ ಸದಸ್ಯರನ್ನ ನೋಡಿದಾಗ ಅವರನ್ನ ತಬ್ಬಿಕೊಳ್ತೇನೆ. ಲಾಫ್ ಅಂದ್ರೆ ನಗು. ಐ ಲವ್ ಟು ಲಾಫ್ ಅಟ್ ಫನಿ ಜೋಕ್ಸ್. ನಾನು ತಮಾಷೆಯ ಜೋಕ್ಸ್ ಗಳಲ್ಲಿ ನಗುವುದನ್ನು ಇಷ್ಟಪಡ್ತೇನೆ. ಐ ಲವ್ ಟು ಲಾಫ್ ಅಟ್ ಫನಿ ಜೋಕ್ಸ್. ಕ್ರೈ ಅಂದ್ರೆ ಅಳು. ಐ ಕ್ರೈ ವೆನ್ ಐ ವಾಚ್ ಸ್ಯಾಡ್ ಮೂವೀಸ್. ನಾನು ದುಃಖದ ಚಲನಚಿತ್ರಗಳನ್ನ ನೋಡಿದಾಗ ನಾನು ಅಳ್ತೇನೆ. ಐ ಕ್ರೈ ವೆನ್ ಐ ವಾಚ್ ಸ್ಯಾಡ್ ಮೂವೀಸ್. ಟ್ರಾವೆಲ್ ಅಂದ್ರೆ ಪ್ರಯಾಣ. ಐ ಲವ್ ಟು ಟ್ರಾವೆಲ್ ಟು ನ್ಯೂ ಪ್ಲೇಸಸ್. ನಾನು ಹೊಸ ಸ್ಥಳಗಳಿಗೆ ಪ್ರಯಾಣಿಸಲು ಇಷ್ಟಪಡುತ್ತೇನೆ. ಐ ಲವ್ ಟು ಟ್ರಾವೆಲ್ ಟು ನ್ಯೂ ಪ್ಲೇಸಸ್. ಲರ್ನ್ ಅಂದ್ರೆ ಕಲಿ. ಐ ಲರ್ನ್ ನ್ಯೂ ಸ್ಕಿಲ್ಸ್ ಟು ಇಂಪ್ರೂವ್ ಮೈ ಸೆಲ್ಫ್. ನನ್ನನ್ನು ಸುಧಾರಿಸಲು ನಾನು ಹೊಸ ಕೌಶಲ್ಯಗಳನ್ನು ಕಲಿಯುತ್ತೇನೆ. ಸೊ ಲರ್ನ್ ಅಂದ್ರೆ ಕಲಿಯೋದು. ಟೀಚ್ ಅಂದ್ರೆ ಕಲಿಸು. ಐ ಟೀಚ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಅನ್ನ ಕಲಿಸ್ತೇನೆ. ರೈಟ್ ಅಂದ್ರೆ ಬರೆಯೋದು. ಐ ಲೈಕ್ ಟು ರೈಟ್ ಸ್ಟೋರೀಸ್. ನಾನು ಕಥೆಗಳನ್ನ ಬರೆಯಲು ಇಷ್ಟಪಡುತ್ತೇನೆ. ಐ ಲೈಕ್ ಟು ರೈಟ್ ಸ್ಟೋರೀಸ್. ಕ್ರಿಯೇಟ್ ಅಂದ್ರೆ ರಚಿಸು. ಐ ಕ್ರಿಯೇಟ್ DIY ಕ್ರಾಫ್ಟ್ಸ್ ಆನ್ ವೀಕೆಂಡ್ಸ್.
ನಾನು ವಾರಾಂತ್ಯದಲ್ಲಿ DIY ಕರಕುಶಲಗಳನ್ನು ರಚಿಸುತ್ತೇನೆ. ಸೊ DIY ಅಂತ ಹೇಳಿದ್ರೆ ಡೂ ಇಟ್ ಯೋರ್ ಸೆಲ್ಫ್, ಅದ್ರ ಫುಲ್ ಫಾರ್ಮ್ ಆಗುತ್ತೆ. ಸೊ ಕ್ರಾಫ್ಟ್ಸ್ ಅಂತ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ವೇಸ್ಟ್ ಬಾಟಲ್ಸ್ ಆಗಿರ್ಬೋದು, ವೇಸ್ಟ್ ಪೇಪರ್ಸ್ ಆಗಿರ್ಬೋದು, ಅದನ್ನ ತಗೊಂಡು ನಾವು ಒಂದು ಯೂಸ್ಫುಲ್ ಮಟೀರಿಯಲ್ ಅನ್ನ ಮಾಡ್ತೀವಿ ನೋಡಿ. ಸೊ ಅದನ್ನ ನಾವೇನ್ ಹೇಳ್ತೀವಿ, DIY ಕ್ರಾಫ್ಟ್ಸ್ ಅಂತ ಹೇಳ್ತೀವಿ. ಮೀಟ್ ಅಂದ್ರೆ ಭೇಟಿ. ಐ ವೆಂಟ್ ಟು ಮೀಟ್ ಮೈ ಫ್ರೆಂಡ್ಸ್. ನಾನು ನನ್ನ ಸ್ನೇಹಿತರನ್ನು ಭೇಟಿ ಮಾಡಲು ಹೋಗಿದ್ದೆ. ಗೋ ಔಟ್ ಅಂದ್ರೆ ಹೊರಗೆ ಹೋಗೋದು ಅಂತ ಅರ್ಥ. ಪ್ಲೀಸ್ ಕ್ಲೋಸ್ ದ ಡೋರ್ ಆಸ್ ಯು ಗೋ ಔಟ್. ಗೋ ಔಟ್ ಅಂದ್ರೆ ಹೊರಗೆ ಹೋಗೋದು ಅಂತ ಅರ್ಥ. ಪ್ಲೀಸ್ ಕ್ಲೋಸ್ ದ ಡೋರ್ ಆಸ್ ಯು ಗೋ ಔಟ್. ನೀವು ಹೊರಗೆ ಹೋಗುವಾಗ ದಯವಿಟ್ಟು ಬಾಗಿಲನ್ನು ಮುಚ್ಚಿ. ಡ್ರಿಂಕ್ ಅಂದ್ರೆ ಕುಡಿ. ಐ ಡ್ರಿಂಕ್ ವಾಟರ್ ಆಸ್ ಸೂನ್ ಆಸ್ ಐ ವೇಕ್ ಅಪ್ ಇನ್ ದ ಮಾರ್ನಿಂಗ್. ನಾನು ಬೆಳಿಗ್ಗೆ ಎದ್ದ ತಕ್ಷಣ ನೀರನ್ನ ಕುಡಿಯುತ್ತೇನೆ. ಐ ಡ್ರಿಂಕ್ ವಾಟರ್ ಆಸ್ ಸೂನ್ ಐ ವೇಕ್ ಅಪ್ ಇನ್ ದ ಮಾರ್ನಿಂಗ್. ಸ್ಪಾಯಿಲ್ ಅಂದ್ರೆ ಹಾಳು ಮಾಡೋದು ಅಂತ ಅರ್ಥ. ಐ ಡೋಂಟ್ ಸ್ಪಾಯಿಲ್ ಮೈ ಮೂಡ್ ಬಿಕಾಸ್ ಆಫ್ ಅದರ್ಸ್. ನಾನು ಇತರರಿಂದ ನನ್ನ ಮನಸ್ಥಿತಿಯನ್ನು ಹಾಳು ಮಾಡಿಕೊಳ್ಳುವುದಿಲ್ಲ ಅಥವಾ ಹಾಳು ಮಾಡುವುದಿಲ್ಲ. ಸೊ ಸ್ಪಾಯಿಲ್ ಅಂದ್ರೆ ಹಾಳು ಮಾಡೋದು ಅಂತ ಅರ್ಥ. ಸೊ ದಿಸ್ ಇಸ್ ದ ಎಂಡ್ ಆಫ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಈ ತರ ವರ್ಡ್ಸ್ ಇನ್ನೂ ಬೇಕು ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ನಾನು ಸೇಮ್ ವಿಡಿಯೋನ ಪಾರ್ಟ್ 2 ಅಲ್ಲಿ ಇನ್ನು ಜಾಸ್ತಿ ವರ್ಡ್ಸ್ ಮೂಲಕ ಬರ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಅಂಡ್ ಹೊಸದಾಗಿ ಚಾನೆಲ್ ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬೈ ಬೈ.